ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಎಲ್ಎ ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ. ಗಂಡಕ್ ನದಿ ಈ ಕೆಳಗಿನ ಯಾವ ನದಿಯ ಉಪನದಿಯಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಯಮುನಾ, ಮಂದಾಕಿನಿ, ಗಂಗಾ ಅಥವಾ ಗೋದಾವರಿ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಆಪ್ಷನ್ 3, ಗಂಗಾ ನದಿಯ ಪ್ರಮುಖವಾದಂತಹ ಉಪನದಿ ಗಂಡಕ್ ನದಿಯಾಗಿ ಗುರುತಿಸಿಕೊಳ್ಳುತ್ತೆ. ಸೊ ಈ ಒಂದು ಇಮೇಜ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ನೀವು. ಈ ಗಂಗಾ ನದಿಯ ಪ್ರಮುಖವಾದಂತಹ ಉತ್ತರ ದಂಡೆಯ ಅಥವಾ ಎಡದಂಡೆಯ ಪ್ರಮುಖವಾದಂತಹ ಉಪನದಿ ನೇಪಾಳದಲ್ಲಿ ಹುಟ್ಟಿ ಟಿಬೇಟಿನಿಂದ ಈ ಭಾರತವನ್ನು ಪ್ರವೇಶಿಸುವಂತಹ ಗಂಡಕ್ ನದಿ ಈ ಬಿಹಾರದ ಪಟ್ನಾ ನಗರದ ಮುಂದೆ ಈ ಗಂಗಾ ನದಿಯನ್ನು ಸೇರಿಕೊಳ್ಳುವಂತಹ ಪ್ರಮುಖವಾದಂತಹ ಉಪನದಿಯಾಗಿದೆ. ಸೊ ಗಂಡಕ್ ನದಿ ಇದು ಗಂಗಾ ನದಿಯ ಪ್ರಮುಖವಾದಂತಹ ಉಪನದಿಯಾಗಿದೆ. ಸೊ ಆನ್ಸರ್ ಮಾಡಿದಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾರಿ. ನಿಮ್ಮ ಆನ್ಸರ್ಗಳು ಕರೆಕ್ಟ್ ಇರಲಿ ತಪ್ಪಿರಲಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಈ ಯುವ ಜನರಿಗೆ ಕೌಶಲ್ಯಗಳನ್ನು ವೃದ್ಧಿ ಮಾಡುವಂತಹ ನಿಟ್ಟಿನಲ್ಲಿ ತರಬೇತಿಗಳನ್ನು ನೀಡುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ಸ್ಥಾಪಿಸಲಾದಂತಹ ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮ ಅಥವಾ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಈ ಸಂಸ್ಥೆಯನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 2005, 2008, ಆಪ್ಷನ್ 3 2016 ಅಥವಾ ಆಪ್ಷನ್ 4 2020 ಅಂತ ಇದೆ. NSDC ಅಥವಾ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸ್ಥಾಪನೆಯಾದಂತಹ ವರ್ಷ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಇದರ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಮೊದಲ ಪ್ರಶ್ನೆ ಏನು ಅಂತ ನೋಡೋದಾದರೆ, ಕರ್ನಾಟಕದ ಪ್ರಸಿದ್ಧವಾದಂತಹ ಚನ್ನಪಟ್ಟಣ ಗೊಂಬೆಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಅಥವಾ ಸ್ಟೇಟ್ಮೆಂಟ್ 1, ಈ ಆಟಿಕೆ ತಯಾರಿಕೆ ಕಲೆಯನ್ನು ಟಿಪ್ಪು ಸುಲ್ತಾನ್ ಪರಿಚಯಿಸಿದರು ಅಂತ ಇದೆ. ಆಪ್ಷನ್ 2, ಇದು 2005ರಲ್ಲಿ ಭೌಗೋಳಿಕ ಸೂಚನೆ ಅಥವಾ ಜಾಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅನ್ನು ಪಡೆದುಕೊಂಡಿತು ಅಂತ ಇದೆ. ಈ ಚನ್ನಪಟ್ಟಣದ ಆಟಿಕೆಗಳು 100% ರಾಸಾಯನಿಕಗಳಿಂದ ಮುಕ್ತವಾದಂತಹ ಸುರಕ್ಷಿತವಾದಂತಹ ಆಟಿಕೆಗಳಾಗಿವೆ ಅಂತ ಇದೆ. ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸೊ ತಪ್ಪಾದಂತಹ ಸ್ಟೇಟ್ಮೆಂಟನ್ನು ಗುರುತಿಸಬೇಕಾಗಿದ್ದರಿಂದ ಆಪ್ಷನ್ 4 ಕರೆಕ್ಟ್ ಆನ್ಸರ್ ಆಗುತ್ತೆ. ಯಾಕಂದರೆ ಈ ಮೇಲಿನ 3 ಸ್ಟೇಟ್ಮೆಂಟ್ಗಳು ಕೂಡ ಚನ್ನಪಟ್ಟಣ ಗೊಂಬೆಯ ಬಗ್ಗೆ ಸರಿಯಾದಂತಹ ಮಾಹಿತಿಗಳಾಗಿವೆ. ಸೊ ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಭಾರತದ ಕೇಂದ್ರ ಸರ್ಕಾರದಿಂದ ಚೀನಾದಿಂದ ಬರುತ್ತಿದ್ದಂತಹ ಆಮದು ಮಾಡಿಕೊಳ್ತಾ ಇದ್ದಂತಹ ಆಟಿಕೆಗಳನ್ನು ನಿಷೇಧ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಈ ಒಂದು ನಿರ್ಧಾರವನ್ನು ಕರ್ನಾಟಕದ ಪ್ರಸಿದ್ಧವಾದಂತಹ ಚನ್ನಪಟ್ಟಣದ ಆಟಿಕೆ ತಯಾರಕರು ಮತ್ತು ಕಲಾವಿದರು ಮೆಚ್ಚಿ ಶ್ಲಾಘಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ನಿರ್ಧಾರದಿಂದ ಈ ಕಲಾವಿದರ ಮತ್ತು ಕಾರ್ಮಿಕರ ಲಾಭ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅಂತ. ಸೊ ಈ ಒಂದು ಚನ್ನಪಟ್ಟಣದ ಆಟಿಕೆಗಳ ಕುರಿತಾದಂತಹ ಮಾಹಿತಿ ರೀಸೆಂಟಾಗಿ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಒಂದು ಆಟಿಕೆಗಳ ಕುರಿತಾದಂತಹ ಪ್ರಮುಖ ಮಾಹಿತಿಗಳು, ಇವುಗಳ ವಿಶೇಷತೆಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಕರ್ನಾಟಕ ರಾಜ್ಯದ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ನಗರದಲ್ಲಿ ಅಥವಾ ಈ ಒಂದು ಸಿಟಿಯಲ್ಲಿ ಈ ಆಟಿಕೆಗಳು ಪ್ರಸಿದ್ಧವಾಗಿ ನಿರ್ಮಾಣವಾಗುತ್ತೆ ಅಥವಾ ಇವುಗಳನ್ನು ತಯಾರಿ ಮಾಡಲಾಗುತ್ತೆ. ಸೊ ಚನ್ನಪಟ್ಟಣ ನಗರವನ್ನು ಈ ಒಂದು ಕಾರಣಕ್ಕಾಗಿ ಗೊಂಬೆಗಳ ನಗರ ಅಥವಾ ಗೊಂಬೆಗಳ ಊರು ಅಂತ ಕೂಡ ಗುರುತಿಸಲಾಗುತ್ತೆ. ಈ ಒಂದು ಆಟಿಕೆಗಳ ತಯಾರಿಕೆಗೆ ಸಂಬಂಧಪಟ್ಟಂತಹ ಇತಿಹಾಸವನ್ನು ನೋಡೋದಾದರೆ, ಮೈಸೂರಿನ ದೊರೆಯಾದಂತಹ ಟಿಪ್ಪು ಸುಲ್ತಾನನ ಕಾಲದಲ್ಲಿ ಈ ಮರದ ಆಟಿಕೆಗಳನ್ನು ತಯಾರು ಮಾಡುವಂತಹ ಚನ್ನಪಟ್ಟಣ ಒಂದು ನಗರದಲ್ಲಿ ಈ ಒಂದು ಆಟಿಕೆಗಳ ತಯಾರಿಕೆಯನ್ನು ಪ್ರೋತ್ಸಾಹಿಸಲಾಗಿತ್ತು. ಸೊ ಮುಖ್ಯವಾಗಿ ಈ ಒಂದು ಸ್ಥಳೀಯ ಕಲಾವಿದರಿಗೆ ತರಬೇತಿಯನ್ನು ನೀಡುವಂತಹ ನಿಟ್ಟಿನಲ್ಲಿ ಪರ್ಷಿಯಾದಿಂದ ಈ ಆಟಿಕೆಗಳನ್ನು ತಯಾರು ಮಾಡುವಂತಹ ಕಲಾವಿದರನ್ನು ಆಹ್ವಾನಿಸಿ ತರಬೇತಿಯನ್ನು ಕೂಡ ನೀಡಿ ಈ ಒಂದು ಚನ್ನಪಟ್ಟಣ ನಗರದಲ್ಲಿ ಸ್ಥಳೀಯವಾಗಿ ಈ ಒಂದು ಆಟಿಕೆಗಳನ್ನು ಅಭಿವೃದ್ಧಿಪಡಿಸುವಂತಹ ಉದ್ಯಮವನ್ನು ಪ್ರಾರಂಭ ಮಾಡಲಾಗಿತ್ತು. ನೆನ್ಪಿಟ್ಕೊಳ್ಳಿ, ಟಿಪ್ಪು ಸುಲ್ತಾನ್ನ ಕಾಲದಲ್ಲಿ ಈ ಚನ್ನಪಟ್ಟಣ ಗೊಂಬೆಗಳನ್ನು ಪ್ರಾರಂಭ ಮಾಡುವುದಕ್ಕೆ ಸ್ಟಾರ್ಟ್ ಮಾಡಲಾಗಿತ್ತು. ಇನ್ನು ಇವುಗಳ ಪ್ರಮುಖವಾದಂತಹ ವೈಶಿಷ್ಟ್ಯಗಳು ಏನು ಅಂತಂದರೆ, ಮಷೀನಿಂದ ಕೂಡ ಈ ಆಟಿಕೆಗಳನ್ನು ತಯಾರು ಮಾಡಿದರೂ ಕೂಡ ಅತಿ ಹೆಚ್ಚಾದಂತಹ ಸಂಖ್ಯೆಯ ಆಟಿಕೆಗಳನ್ನು ಹ್ಯಾಂಡ್ ಮೇಡ್ ಆಗಿ ಅಥವಾ ಕೈಯಿಂದ ತಯಾರು ಮಾಡಲಾಗುತ್ತೆ. ಅಷ್ಟೇ ಅಲ್ಲದೆ ಈ ತರಕಾರಿಗಳು, ಸಸ್ಯಗಳು ಈ ರೀತಿಯಾದಂತಹ ನೈಸರ್ಗಿಕ ಬಣ್ಣಗಳನ್ನು ತೆಗೆದುಕೊಂಡು
ಸಾವಯವ ಬಣ್ಣಗಳಿಂದ ಅಥವಾ ಆರ್ಗ್ಯಾನಿಕ್ ಪೇಂಟ್ಗಳನ್ನು ಬಳಸಿ ಚನ್ನಪಟ್ಟಣ ಆಟಿಕೆಗಳನ್ನು ತಯಾರು ಮಾಡಲಾಗುತ್ತೆ. ಇವು 100% ಕೆಮಿಕಲ್ ಫ್ರೀ ಆದಂತಹ ಒಂದು ಆಟಿಕೆಗಳಾಗಿ ಗುರುತಿಸಿಕೊಳ್ಳುವುದರಿಂದ ಸಾಕಷ್ಟು ಸುರಕ್ಷಿತವಾದಂತಹ ಆಟಿಕೆಗಳಾಗಿ ಗುರುತಿಸಲಾಗುತ್ತೆ. ಸಾಮಾನ್ಯವಾಗಿ ಐವರಿ ಕಟ್ಟಿಗೆಯಿಂದ ಮಾಡಲಾಗುವಂತಹ ಈ ಚನ್ನಪಟ್ಟಣದ ಆಟಿಕೆಗಳು ಇತ್ತೀಚೆಗೆ ಶ್ರೀಗಂಧ ಮತ್ತು ಮಾವಿನ ಮರದ ಕಟ್ಟಿಗೆಯಿಂದ ಕೂಡ ಈ ಚನ್ನಪಟ್ಟಣ ಆಟಿಕೆಗಳನ್ನು ತಯಾರು ಮಾಡಲಾಗುತ್ತದೆ. ಸಾಮಾನ್ಯವಾಗಿ ದುಂಡಾಗಿ ಮತ್ತು ಅಂಚುಗಳು ಯಾವುದೇ ರೀತಿಯಾದಂತಹ ಹರಿತವಾದಂತಹ ಅಂಚುಗಳನ್ನು ಹೊಂದಿಲ್ಲದೆ ಇರುವುದಂತಹ ಮೊಂಡವಾದಂತಹ ಅಂಚುಗಳನ್ನು ಇರುವುದರಿಂದ ಈ ಮಕ್ಕಳಿಗೆ ಸುರಕ್ಷಿತವಾದಂತಹ ಆಟಿಕೆಗಳು ಅಂತ ಚನ್ನಪಟ್ಟಣದ ಆಟಿಕೆಗಳು ಸಾಕಷ್ಟು ಹೆಸರುವಾಸಿಯಾಗಿವೆ. 2005ರಲ್ಲಿ ಈ ಒಂದು ಚನ್ನಪಟ್ಟಣದ ಆಟಿಕೆಗಳನ್ನು ಮತ್ತು ಕಲಾವಿದರನ್ನು ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಮತ್ತು ಅವರ ಲಾಭವನ್ನು ಎನ್ಶೋರ್ ಮಾಡುವಂತಹ ಉದ್ದೇಶದಿಂದ ಸರ್ಕಾರದಿಂದ 2005ನೇ ಇಸವಿಯಲ್ಲಿ ಈ ಚನ್ನಪಟ್ಟಣದ ಆಟಿಕೆಗಳಿಗೆ ಭೌಗೋಳಿಕ ಸೂಚನೆ ಅಥವಾ GI ಟ್ಯಾಗನ್ನು ಕೂಡ ನೀಡಿ ಗುರುತಿಸಲಾಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಚನ್ನಪಟ್ಟಣದ ಆಟಿಕೆಗಳು. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಕೆಳಗಿನ ದೇಶಗಳ ಪಟ್ಟಿಯಲ್ಲಿ G7 ಗುಂಪಿನ ಸದಸ್ಯತ್ವವನ್ನು ಹೊಂದಿಲ್ಲದೇ ಇರುವಂತಹ ರಾಷ್ಟ್ರ ಯಾವುದು ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಇಟಲಿ, ಆಪ್ಷನ್ 2 UK, ಆಪ್ಷನ್ 3 USA ಅಥವಾ ಆಪ್ಷನ್ 4 ಭಾರತ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 4 ಭಾರತ ಈ ಒಂದು G7 ಗುಂಪಿನ ಸದಸ್ಯತ್ವವನ್ನು ಹೊಂದಿಲ್ಲದೇ ಇರುವಂಥ ರಾಷ್ಟ್ರವಾಗಿದೆ ಈ ಒಂದು ಲಿಸ್ಟ್ನಲ್ಲಿ. ಸೊ ಇಟಲಿ, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಈ 3 ರಾಷ್ಟ್ರಗಳು ಕೂಡ G7 ಗುಂಪಿನ ಸದಸ್ಯತ್ವವನ್ನು ಹೊಂದಿದಂತಹ ರಾಷ್ಟ್ರಗಳಾಗಿವೆ. ಸೊ ಆಪ್ಷನ್ 4 ಭಾರತ ಇಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ G7 ಗುಂಪಿನ ಸದಸ್ಯ ರಾಷ್ಟ್ರಗಳ ಒಂದು ಸಭೆ ನಡೆದಿತ್ತು. ಅದೇ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಈ ಆಯಾ ರಾಷ್ಟ್ರಗಳ ಡಿಜಿಟಲ್ ಮಂತ್ರಿಗಳಿಂದ ಈ ಕೃತಕ ಬುದ್ಧಿಮತ್ತೆ ಸಾಕಷ್ಟು ಅಪಾಯವನ್ನು ಹೊಂದಿರುವಂತಹ ಒಂದು ಟೆಕ್ನಾಲಜಿ ಆಗಿರುವುದರಿಂದ ChatGPT ಅಂತಹ ಉದಯೋನ್ಮುಖ ಸಾಧನಗಳ ಅಥವಾ ಈ ChatGPT ಅಂತಹ ಎಮರ್ಜಿಂಗ್ ಟೆಕ್ನಾಲಜಿ ಮತ್ತು ಈ ಒಂದು ಟೂಲ್ಗಳನ್ನು ರೆಗ್ಯುಲೇಟ್ ಮಾಡುವಂತಹ ಒಂದು ನಿರ್ಧಾರವನ್ನು ಮತ್ತು ಕಾಯ್ದೆಯನ್ನು ಜಾರಿಗೊಳಿಸುವಂತಹ ಅವಶ್ಯಕತೆ ಇದೆ ಅಂತ ಹೈಲೈಟ್ ಮಾಡಲಾಗಿದೆ ಈ ಒಂದು ಸಭೆಯಲ್ಲಿ. ಸೊ ಹೀಗಾಗಿ G7 ಈ 7ರ ಗುಂಪು ಅಥವಾ ಗ್ರೂಪ್ ಆಫ್ 7 ಅಂತ ಏನು ಕರಿತೇವೆ, ಸೊ ಈ ರಾಷ್ಟ್ರಗಳ ಕುರಿತಾದಂತಹ ಮತ್ತು ಈ ಒಂದು ಸಂಘಟನೆಯ ಕುರಿತಾದಂತಹ ಪ್ರಮುಖ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದರೆ, ಈ G7 ಗುಂಪಿನ ಸದಸ್ಯ ರಾಷ್ಟ್ರಗಳು ಯಾವುವು ಅಂತ ತಿಳ್ಕೊಳ್ಳೋದು. ಸೊ ಗುಂಪಿನ ಸದಸ್ಯ ರಾಷ್ಟ್ರಗಳು ಯಾವುವು ಅಂತಂದರೆ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಈ ರೀತಿಯಾದಂತಹ 7 ಜಗತ್ತಿನಾದ್ಯಂತ ಇರುವಂತಹ ಅಭಿವೃದ್ಧಿ ಹೊಂದಿದಂತಹ ಆರ್ಥಿಕವಾಗಿ ಬಲಶಾಲಿಯಾದಂತಹ ರಾಷ್ಟ್ರಗಳು ಈ ಗ್ರೂಪ್ ಆಫ್ 7 ರಾಷ್ಟ್ರದ ಸದಸ್ಯತ್ವವನ್ನು ಹೊಂದಿವೆ. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್. ಇದರಲ್ಲಿ ಭಾರತ, ಚೀನಾ, ರಷ್ಯಾಗಳು ಭಾಗವಹಿಸ್ತಾ ಇಲ್ಲ ಮತ್ತು ಈ ಸದಸ್ಯತ್ವವನ್ನು ಕೂಡ ಹೊಂದಿಲ್ಲ. ಇನ್ನು ಇದರ ಇತಿಹಾಸವನ್ನು ಯಾವ ರೀತಿಯಾಗಿ ಗ್ರೂಪ್ ಆಫ್ 7 ಪ್ರಾರಂಭವಾಯಿತು ಅಂತ ತಿಳ್ಕೊಳ್ಳೋದಾದರೆ, 1975ರಲ್ಲಿ ಇಂಟರ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಅಥವಾ ಅಂತರ್ ಸರ್ಕಾರಿ ಸಂಸ್ಥೆಯಾಗಿ ಈ ಗ್ರೂಪ್ ಆಫ್ 7 ಪ್ರಾರಂಭ ಮಾಡುವಂತಹ ನಿರ್ಧಾರವನ್ನು ಕೈಗೊಳ್ಳಲಾಗಿತ್ತು. ಮುಖ್ಯವಾಗಿ ಜಾಗತಿಕವಾಗಿ ಎದುರಿಸ್ತಾ ಇರುವಂತಹ ಆರ್ಥಿಕತೆ ಮತ್ತು ಜಾಗತಿಕ ಸಮಸ್ಯೆಗಳ ಕುರಿತಾದಂತಹ ಒಂದು ಚರ್ಚೆಯನ್ನು ನಡೆಸಿ ಅನೌಪಚಾರಿಕ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡುವಂತಹ ಉದ್ದೇಶವನ್ನು ಈ ಗ್ರೂಪ್ ಆಫ್ 7 ಅನ್ನುವ ಸಂಘಟನೆ ಹೊಂದಿದೆ. ನಂತರ 1976ರಲ್ಲಿ ಈ ಕೆನಡಾ ಗುಂಪಿಗೆ ಸೇರುವುದರ ಮೂಲಕ ಈ ಗ್ರೂಪ್ ಆಫ್ 7 ಅಂತ ಇದನ್ನು ಗುರುತಿಸಲಾಗುತ್ತದೆ. ಸೊ 1977ರಲ್ಲಿ ಯುರೋಪಿಯನ್ ಯೂನಿಯನ್ ಕೂಡ ಈ ಒಂದು 7ರ ಗುಂಪಿಗೆ ಅಥವಾ ಗ್ರೂಪ್ ಆಫ್ 7ನ ಒಂದು ಗುಂಪಿನಲ್ಲಿ ಭಾಗವಹಿಸುವಂತಹ ಜಸ್ಟ್ ಪಾರ್ಟಿಸಿಪೇಟ್ ಮಾಡುವಂತಹ ಒಂದು ಅಧಿಕಾರವನ್ನು ಕೂಡ ಹೊಂದಿದೆ. ಆದರೆ ಇದು ಸದಸ್ಯತ್ವವನ್ನು ಹೊಂದಿಲ್ಲ, ನೆನ್ಪಿಟ್ಕೊಳ್ಳಿ. ಸದಸ್ಯತ್ವವನ್ನು ಹೊಂದಿದಂತಹ 7 ರಾಷ್ಟ್ರಗಳು ಮಾತ್ರ. ಸೊ ಯುರೋಪಿಯನ್ ಯೂನಿಯನ್ ಜಸ್ಟ್ ಇದನ್ನು ಭಾಗವಹಿಸುತ್ತೆ ಒಂದು ಸಭೆಗಳಲ್ಲಿ. ಇನ್ನು ಮೂಲವಾಗಿ 7 ಸದಸ್ಯ ರಾಷ್ಟ್ರಗಳನ್ನು ಹೊಂದಿದಂತಹ ಈ ಒಂದು ಗ್ರೂಪಿಂಗ್ಸ್ಗೆ 1997ರಲ್ಲಿ ರಷ್ಯಾ ಕೂಡ ಸೇರಿಕೊಳ್ಳುತ್ತೆ. ಸೊ ಆಗ ಅದನ್ನು ಹೆಸರನ್ನು ಬದಲಾಯಿಸಿ G8 ಅಂತ ಈ ಒಂದು ಗ್ರೂಪಿಂಗ್ಸ್ ಅಥವಾ ಸಂಘಟನೆಯನ್ನು ಗುರುತಿಸಲಾಗುತ್ತೆ. ಆದರೆ 2014ನೇ ಇಸವಿಯಲ್ಲಿ ರಷ್ಯಾ ದೇಶ ಯುಕ್ರೇನಿನ ಕ್ರಿಮಿಯಾ ಪ್ರದೇಶವನ್ನು ಆಕ್ರಮಿಸಿದ ನಂತರ ಈ G7 ರಾಷ್ಟ್ರಗಳು ಈ ರಷ್ಯಾವನ್ನು ಈ ಒಂದು ಗ್ರೂಪ್ ಆಫ್
ಏಟ್ನಿಂದ G8 ಒಂದು ಸಂಘಟನೆಯಿಂದ ತೆಗೆದುಹಾಕುತ್ತವೆ. ಸೊ ನಂತರ ಈ ಗ್ರೂಪ್ ಆಫ್ 7 ಅಂತಂದರೆ ಈ 7 ರಾಷ್ಟ್ರಗಳು ಮಾತ್ರ ಈ ಒಂದು ಸದಸ್ಯತ್ವವನ್ನು ಹೊಂದಿದಂತಹ ರಾಷ್ಟ್ರವಾಗಿ ಉಳಿದುಕೊಳ್ಳುತ್ತವೆ. 2014ನೇ ಇಸವಿಯಲ್ಲಿ ಯುಕ್ರೇನಿನ ಕ್ರಿಮಿಯಾ ಪ್ರದೇಶವನ್ನು ರಷ್ಯಾ ಆಕ್ರಮಿಸಿತ್ತು. ಸೊ ಈಗ ಮತ್ತೊಮ್ಮೆ ರಷ್ಯಾ ಈ ಯುಕ್ರೇನಿನ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ ಅಂತ ನಾವು ಕಳೆದ ವರ್ಷದಿಂದ ನ್ಯೂಸನ್ನು ನೋಡ್ತಾ ಇದ್ದೇವೆ. ಸೊ ಗ್ರೂಪ್ ಆಫ್ 7 ಬಗ್ಗೆ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅನ್ಕೋತೀನಿ. ಮುಂದಿನ ಆರ್ಟಿಕಲನ್ನು ನೋಡೋಣ. ಭಾರತದಲ್ಲಿ ಈ ಕೆಳಗಿನ ಯಾವ ಸಂಸ್ಥೆಯು ವಿಮಾ ಕಂಪನಿಗಳ ನಿಯಂತ್ರಣ ಮಾಡುವಂತಹ ಸಂಸ್ಥೆಯಾಗಿದೆ ಅಂತ ಪ್ರಶ್ನೆ ಇದೆ. ಇನ್ಶೂರೆನ್ಸ್ ಕಂಪನಿಗಳನ್ನು ರೆಗ್ಯುಲೇಟ್ ಮಾಡುವಂತಹ ಸಂಸ್ಥೆ ಅದು ಅಂತ ಗುರುತಿಸಬೇಕಾಗಿದ್ದು, ಆಪ್ಷನ್ 1 ಸೆಬಿ, ಆಪ್ಷನ್ 2 RBI, ಆಪ್ಷನ್ 3 IRDAI ಅಥವಾ ಆಪ್ಷನ್ 4 ನಮ್ಮ ಕೇಂದ್ರ ಹಣಕಾಸು ಸಚಿವಾಲಯ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಥವಾ IRDAI. ಈ ಒಂದು ಸಂಸ್ಥೆ ಭಾರತದಲ್ಲಿ ವಿಮಾ ಕಂಪನಿಗಳನ್ನು ನಿಯಂತ್ರಣ ಮಾಡುವಂತಹ ಮತ್ತು ಈ ಒಂದು ಕಂಪನಿಗಳನ್ನು ಅಭಿವೃದ್ಧಿ ಮಾಡುವಂತಹ ಒಂದು ಸಂಸ್ಥೆಯಾಗಿದೆ. ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. IRDAI ಅಥವಾ ಭಾರತೀಯ ವಿಮಾ ನಿಯಂತ್ರಣ ಮತ್ತು ಪ್ರಾಧಿಕಾರ ಸಂಸ್ಥೆ ಏನಿದೆ, ಇತ್ತೀಚೆಗೆ ಈ ವಿಮಾ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಉದ್ಯೋಗಿಗಳಿಗೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಭಾಗವಹಿಸುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಗೈಡ್ಲೈನ್ಸ್ಗಳನ್ನು ಫಾಲೋ ಮಾಡಬೇಕು ಅಂತ ಈ ವಿಮಾ ಕಂಪನಿಗಳಿಗೆ ಆದೇಶವನ್ನು ಹೊರಡಿಸಿದೆ. ಸೊ ಹೀಗಾಗಿ ಈ ಒಂದು IRDAI ಅನ್ನುವ ಸಂಸ್ಥೆ ನ್ಯೂಸ್ನಲ್ಲಿದ್ದರಿಂದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ಒಂದು ಸಂಸ್ಥೆಯ ಕುರಿತಾದಂತಹ ಮಾಹಿತಿಗಳನ್ನು ತಿಳ್ಕೊಳ್ಳೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. 1999ರಲ್ಲಿ IRDAI ಅಥವಾ ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅನ್ನುವ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಸ್ಥಾಪನೆಯಾದಂತಹ ಸಂಸ್ಥೆ IRDAI ಆಗಿದೆ. ಇದು ಸ್ವಾಯತ್ತವಾದಂತಹ ಮತ್ತು ಶಾಸನಬದ್ಧ ಸ್ಟ್ಯಾಟ್ಯೂಟರಿ ಸ್ಥಾನಮಾನವನ್ನು ಹೊಂದಿದಂತಹ ಸಂಸ್ಥೆಯಾಗಿ ಭಾರತದಲ್ಲಿ ಗುರುತಿಸಿಕೊಳ್ಳುತ್ತೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಈ ಇನ್ಶೂರೆನ್ಸ್ ಸೆಕ್ಟರ್ನಲ್ಲಿ ಅಥವಾ ವಿಮಾ ವಲಯದಲ್ಲಿ ಮೇಲ್ವಿಚಾರಣೆಯನ್ನು ಮಾಡುವುದು ಮತ್ತು ಈ ವಿಮಾ ಕಂಪನಿಗಳನ್ನು ನಿಯಂತ್ರಣ ಮಾಡುವಂತಹ ಕೆಲವೊಂದಿಷ್ಟು ಗೈಡ್ಲೈನ್ಸ್ಗಳನ್ನು ಹೊರಡಿಸುವಂತಹ ಮತ್ತು ರೆಗ್ಯುಲೇಟ್ ಮಾಡುವಂತಹ ಸಂಸ್ಥೆ IRDAI ಆಗಿದೆ. ಸೊ ಸಾಮಾನ್ಯವಾಗಿ ಈ ವಿಮಾ ಪಾಲಿಸಿಗಳನ್ನು ಪಡೆದಂತಹ ಪಾಲಿಸಿದಾರರ ಹಿತಾಸಕ್ತಿಗಳನ್ನು ಸಂರಕ್ಷಣೆ ಮಾಡುವುದು ಮತ್ತು ಭಾರತದಲ್ಲಿ ಈ ಇನ್ಶೂರೆನ್ಸ್ ಸೆಕ್ಟರ್ನ ಕ್ರಮಬದ್ಧವಾದಂತಹ ಬೆಳವಣಿಗೆಯನ್ನು ನಿಯಂತ್ರಿಸುವಂತಹ ಉದ್ದೇಶದಿಂದ ಈ ಒಂದು ವಿಮಾ ನಿಯಂತ್ರಣ ಅಭಿವೃದ್ಧಿ ಪ್ರಾಧಿಕಾರವನ್ನು 1999ರ ಕಾಯ್ದೆಯ ಅಡಿಯಲ್ಲಿ ಪ್ರಾರಂಭ ಮಾಡಲಾಗಿತ್ತು. ಮುಖ್ಯವಾಗಿ ಈ ಹೈದರಾಬಾದ್ನಲ್ಲಿ ಹೆಡ್ ಕ್ವಾರ್ಟರನ್ನು ಹೊಂದಿದಂತಹ IRDAI ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುವಂತಹ ಸಂಸ್ಥೆ ಆಗಿದೆ. ಇದನ್ನು ರೆಗ್ಯುಲೇಟ್ ಮಾಡುವಂತಹ ಸಂಸ್ಥೆ ಸಚಿವಾಲಯ ಯಾವುದು ಅಂತಂದರೆ ಹಣಕಾಸು ಸಚಿವಾಲಯ ಆಗಿದೆ. ಇನ್ನು IRDAIನ ಸಂಯೋಜನೆ ಯಾವ ರೀತಿಯಾಗಿರುತ್ತೆ ಅಂತಂದರೆ 10 ಸದಸ್ಯರನ್ನು ಒಳಗೊಂಡಂತೆ ಒಬ್ಬ ಅಧ್ಯಕ್ಷರು ಮತ್ತು 5 ಪೂರ್ಣಾವಧಿಯ ಸದಸ್ಯರನ್ನು ಈ ಒಂದು IRDAI ಒಳಗೊಂಡಿರುತ್ತದೆ ಮತ್ತು ಇತರ 4 ಟೆಂಪರರಿ ಸದಸ್ಯರನ್ನು ಕೂಡ ಭಾರತ ಸರ್ಕಾರದಿಂದ ಈ ಒಂದು ಸಂಸ್ಥೆಯಲ್ಲಿ ಆಯ್ಕೆ ಮಾಡಲಾಗಿರುತ್ತೆ ಅಥವಾ ಸರ್ಕಾರದಿಂದ ನೇಮಕ ಮಾಡಲಾಗಿರುತ್ತೆ. ಸೊ ದ್ಯಾಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ. ಸೊ ಇದರ ಫುಲ್ ಫಾರ್ಮನ್ನು ಕೂಡ ನೆನಪಿಟ್ಕೊಳ್ಳಿ. ವಿಮಾ ಸಂಸ್ಥೆಗಳನ್ನು ನಿಯಂತ್ರಣ ಮಾಡುವುದು ಮತ್ತು ಈ ವಿಮಾದಾರರಿಗೆ ಅವರ ಹಿತಾಸಕ್ತಿಗಳನ್ನು ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಈ ನಿಯಂತ್ರಣವನ್ನು ಮಾಡುವಂತಹ ಅಥವಾ ರೆಗ್ಯುಲೇಟ್ ಮಾಡುವಂತಹ ಸಂಸ್ಥೆ ಭಾರತೀಯ ವಿಮಾ ನಿಯಂತ್ರಣ ಅಭಿವೃದ್ಧಿ ಪ್ರಾಧಿಕಾರ ಆಗಿದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಯಾವುದು ಅಂತ ನೋಡೋದಾದರೆ, ಇತ್ತೀಚೆಗೆ ವಿಶ್ವ ಬ್ಯಾಂಕಿನ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗ್ತಾ ಇದೆ. ಸೊ ಈ ಕೆಳಗಿನ ಯಾವ ವ್ಯಕ್ತಿಯನ್ನು ವರ್ಲ್ಡ್ ಬ್ಯಾಂಕ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡಲಾಗ್ತಾ ಇದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಅಜಯ್ ಬಂಗಾ, ಆಪ್ಷನ್ 2 ರಘುರಾಮ್ ರಾಜನ್, ಆಪ್ಷನ್ 3 ಗೀತಾ ಗೋಪಿನಾಥ್ ಅಥವಾ ಆಪ್ಷನ್ 4 ಊರ್ಜಿತ್ ಪಟೇಲ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 1 ಅಜಯ್ ಬಂಗಾ ಅವರನ್ನು, ಭಾರತೀಯ ಮೂಲದ ಅಜಯ್ ಬಂಗಾ ಅವರನ್ನು ವರ್ಲ್ಡ್ ಬ್ಯಾಂಕ್ನ ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡುವಂತಹ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಸೊ ಆಪ್ಷನ್ 1 ಇಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಅಜಯ್ ಬಂಗಾ ಅನ್ನುವ ಭಾರತೀಯ ಮೂಲದ ವ್ಯಕ್ತಿಯನ್ನು ವಿಶ್ವ ಬ್ಯಾಂಕ್ನ ಮುಂದಿನ ಅಧ್ಯಕ್ಷರಾಗಿ ಆಯ್ಕೆ ಮಾಡುವಂತಹ ನಿರ್ಧಾರ ದೃಢಪಟ್ಟಿದೆ ಅಂತ ಇತ್ತೀಚೆಗೆ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ವರ್ಲ್ಡ್ ಬ್ಯಾಂಕ್ ನ್ಯೂಸ್ನಲ್ಲಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ನಮಗೆ ಎಕ್ಸಾಮ್ಗಳಿಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಸ್ಟ್ಯಾಟಿಕ್ ಪಾರ್ಟ್ನಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ. ಈ ವರ್ಲ್ಡ್ ಬ್ಯಾಂಕ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಮಾಹಿತಿಗಳನ್ನು ಈಗ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಯಾದಂತಹ ಈ ಒಂದು ವಿಶ್ವ ಬ್ಯಾಂಕ್
ಈ ದೇಶಗಳಿಗೆ, ಅದರಲ್ಲೂ ಮುಖ್ಯವಾಗಿ ಕಡಿಮೆ ಮತ್ತು ಮಧ್ಯಮ ಆದಾಯದ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಫೈನಾನ್ಷಿಯಲ್ ಏಡ್ಗಳನ್ನು, ಸಾಲಗಳನ್ನು, ಅನುದಾನಗಳನ್ನು ಒದಗಿಸುವಂತಹ ಮತ್ತು ಆ ದೇಶಗಳ ಬಂಡವಾಳ ಯೋಜನೆಯನ್ನು ಯಶಸ್ವಿಗೊಳಿಸುವಂತಹ ನಿಟ್ಟಿನಲ್ಲಿ ಆರ್ಥಿಕ ಸಹಕಾರವನ್ನು ನೀಡುವಂತಹ ಸಂಸ್ಥೆ ವರ್ಲ್ಡ್ ಬ್ಯಾಂಕ್ ಆಗಿ ಗುರುತಿಸಿಕೊಳ್ಳುತ್ತೆ. ಸಂಸ್ಥೆ ಅಥವಾ ವರ್ಲ್ಡ್ ಬ್ಯಾಂಕ್ ಅಂತ ಗುರುತಿಸಿಕೊಳ್ಳುತ್ತೆ. 1944ರಲ್ಲಿ ಬ್ರೆಟನ್ ವುಡ್ಸ್ ಅನ್ನುವ ಸಮ್ಮೇಳನದಲ್ಲಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಈ ಒಂದು ಸಂಸ್ಥೆಯ ಜೊತೆಗೆ ಪ್ರಾರಂಭವಾದಂತಹ ಸಂಸ್ಥೆ ವರ್ಲ್ಡ್ ಬ್ಯಾಂಕ್ ಆಗಿದೆ. ಸೊ ಮುಖ್ಯವಾಗಿ ಇದನ್ನು ಸಾಮಾನ್ಯವಾಗಿ ವರ್ಲ್ಡ್ ಬ್ಯಾಂಕ್ ಗ್ರೂಪ್ಸ್ ಅಂತ ಕರೀತಾ ಇದ್ದು, ಇದರಲ್ಲಿ ಪ್ರಮುಖವಾದಂತಹ 5 ಪ್ರಮುಖ ಸಂಸ್ಥೆಗಳನ್ನು ಕೂಡ ಈ ವಿಶ್ವ ಬ್ಯಾಂಕ್ ಅಥವಾ ವರ್ಲ್ಡ್ ಬ್ಯಾಂಕ್ ಹೊಂದಿದೆ. ಅಂದರೆ ವರ್ಲ್ಡ್ ಬ್ಯಾಂಕ್ನ ಅಡಿಯಲ್ಲಿ ಅಥವಾ ಅದರ ಒಡೆತನದಲ್ಲಿ 5 ಅಂತಾರಾಷ್ಟ್ರೀಯ ಸಂಸ್ಥೆಗಳು ಕೆಲಸವನ್ನು ಮಾಡ್ತಾ ಇವೆ. ಅದರಲ್ಲಿ ಮೊದಲನೇದು IBRD ಅಂತಂದರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ. ಸೊ ಇದು ಮುಖ್ಯವಾಗಿ ಈ ದೇಶಗಳಿಗೆ ಸಾಲಗಳನ್ನು, ಕ್ರೆಡಿಟ್ಗಳನ್ನು, ಅನುದಾನಗಳನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡುವಂತಹ ವಿಶ್ವ ಬ್ಯಾಂಕ್ನ ಒಂದು ಬ್ರ್ಯಾಂಚ್ ಆಗಿದೆ ಅಥವಾ ಒಂದು ಶಾಖೆ ಆಗಿದೆ. ಇನ್ನು ಎರಡನೇ ಸಂಸ್ಥೆ ಯಾವುದು ಅಂತಂದರೆ IDA ಅಂತ, ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಅಂತ ಈ ಎರಡನೇ ಸಂಸ್ಥೆಯ ಹೆಸರು. ಮುಖ್ಯವಾಗಿ ಕಡಿಮೆ ಆದಾಯವನ್ನು ಹೊಂದಿದಂತಹ ದೇಶಗಳಿಗೆ ಬಡ್ಡಿ ರಹಿತ ಸಾಲ ಅಥವಾ ಕಡಿಮೆ ಬಡ್ಡಿಯಲ್ಲಿ ಸಾಲಗಳನ್ನು ಒದಗಿಸುವುದು ಈ ವಿಶ್ವ ಬ್ಯಾಂಕ್ನ ಭಾಗವಾದಂಥ IDA ಈ ಸಂಸ್ಥೆಯ ಕೆಲಸ ಆಗಿದೆ. ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ IFC ಅನ್ನುವ ಸಂಸ್ಥೆ ಮುಖ್ಯವಾಗಿ ಈ ಖಾಸಗಿ ಕಂಪನಿಗಳಿಗೆ, ಸರ್ಕಾರಗಳಿಗೆ ಹೂಡಿಕೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಮತ್ತು ಸಲಹೆಗಳನ್ನು ಮತ್ತು ಆಸ್ತಿ ನಿರ್ವಹಣೆಯನ್ನು ಮ್ಯಾನೇಜ್ಮೆಂಟ್ ಮಾಡುವಂಥ ಅಥವಾ ಅಸೆಟ್ ಮ್ಯಾನೇಜ್ಮೆಂಟ್ ಮಾಡುವಂಥ ನಿಟ್ಟಿನಲ್ಲಿ ಸಹಕಾರವನ್ನು ನೀಡುವಂತಹ ಸಂಸ್ಥೆ ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ ಆಗಿದೆ. ನಂತರ ಮಿಗಾ ಅಂತಂತಂದರೆ ಬಹುರಾಷ್ಟ್ರೀಯ ಹೂಡಿಕೆ ಗ್ಯಾರಂಟಿ ಏಜೆನ್ಸಿ ಅಥವಾ ಮಲ್ಟಿಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ ಅಂತ. ಇದು ಮುಖ್ಯವಾಗಿ ಈ ಸಾಲದಾತರು ಮತ್ತು ಹೂಡಿಕೆದಾರರಿಗೆ ಯುದ್ಧದಂತಹ ರಾಜಕೀಯ ಅಪಾಯದ ಪರಿಸ್ಥಿತಿಗಳಲ್ಲಿ ಒಂದು ಸಾಲದ ವಿರುದ್ಧ ವಿಮೆಯನ್ನು ನೀಡುವಂತಹ ಕೆಲಸವನ್ನು ಮಿಗಾ ಅನ್ನುವ ಸಂಸ್ಥೆ ಮಾಡುತ್ತದೆ. ಇದು ಕೂಡ ವಿಶ್ವ ಬ್ಯಾಂಕ್ನ ಒಂದು ಭಾಗವಾಗಿ ಗುರುತಿಸಿಕೊಳ್ಳುತ್ತೆ, ಸಂಸ್ಥೆಯಾಗಿ ಗುರುತಿಸಿಕೊಳ್ಳುತ್ತೆ. ನಂತರ ICSID ಅಂತ, ಹೂಡಿಕೆ ವಿವಾದಗಳ ಇತ್ಯರ್ಥಕ್ಕಾಗಿ ಅಂತಾರಾಷ್ಟ್ರೀಯ ಕೇಂದ್ರ ಅಂತ. ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸೆಟಲ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್ಸ್ ಅಂತ ಇದರ ಫುಲ್ ಫಾರ್ಮ್ ಆಗಿದೆ. ಈ ರೀತಿಯಾದಂತಹ 5 ಪ್ರಮುಖವಾದಂತಹ ಸಂಸ್ಥೆಗಳು ಈ ವಿಶ್ವ ಬ್ಯಾಂಕ್ನ ಒಡೆತನದ ಅಡಿಯಲ್ಲಿ ಕೆಲಸ ಮಾಡುವಂತಹ ಪ್ರಮುಖವಾದಂತಹ ಸಂಸ್ಥೆಗಳಾಗಿವೆ. ಇದೇ ಒಂದು ಕಾರಣಕ್ಕಾಗಿ ಇದನ್ನು ವರ್ಲ್ಡ್ ಬ್ಯಾಂಕ್ ಗ್ರೂಪ್ಸ್ ಅಂತ ಕರೆಯಲಾಗುತ್ತೆ. ಇನ್ನು ಈ ICSID ಅನ್ನುವ ಈ ಒಂದು ಸಂಸ್ಥೆಯ ಕೆಲಸ ಏನು ಅಂತ ತಿಳ್ಕೊಳ್ಳೋದಾದರೆ, ಮ್ಯಾಂಡೇಟ್ ಏನು ಅಂತ ತಿಳ್ಕೊಳ್ಳೋದಾದರೆ, ಇದು ಜಗತ್ತಿನಾದ್ಯಂತ ಇರುವಂತಹ ಹೂಡಿಕೆದಾರರು ಮತ್ತು ದೇಶಗಳ ನಡುವೆ ಯಾವುದೇ ರೀತಿಯಾದಂತಹ ವಿವಾದಗಳು ಏರ್ಪಟ್ಟಂತಹ ಸಂದರ್ಭದಲ್ಲಿ ಅವುಗಳನ್ನು ಇತ್ಯರ್ಥ ಮಾಡುವಂತಹ ನಿಟ್ಟಿನಲ್ಲಿ ಸಹಾಯ ಮಾಡುವಂತಹ ಒಂದು ಸಂಸ್ಥೆ ICSID. ಹೆಸರಲ್ಲೇ ಇದೆ, ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸೆಟಲ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್ಸ್ ಅಂತ. ಸೊ ಈ ರೀತಿಯಾದಂಥ 5 ಪ್ರಮುಖ ಸಂಸ್ಥೆಗಳನ್ನು ವರ್ಲ್ಡ್ ಬ್ಯಾಂಕ್ ಹೊಂದಿದೆ. ಸೊ ಈಗ ಸದ್ಯಕ್ಕೆ ಭಾರತದ ಮೂಲದ ವಿಶ್ವ ಬ್ಯಾಂಕ್ನ ಪ್ರೆಸಿಡೆಂಟ್ ಆಗಿ ನಮ್ಮ ಅಜಯ್ ಬಂಗಾ ಅವರು ಆಯ್ಕೆ ಆಗ್ತಾ ಇದ್ದಾರೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಎಕ್ಸಾಮ್ನಲ್ಲಿ ಕೇಳ್ಬೋದು. ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಮೈಟಿ ಅನ್ನುವ ಬುಡಕಟ್ಟು ಜನಾಂಗಕ್ಕೆ ST ಮೀಸಲಾತಿಯನ್ನು ನೀಡಿದಂತಹ ಭಾರತದ ರಾಜ್ಯ ಯಾವುದು ಅಂತ ಗುರುತಿಸಬೇಕಾಗಿದೆ. ಇತ್ತೀಚೆಗೆ ಈ ಮೈಟಿ ಬುಡಕಟ್ಟು ಜನಾಂಗ ಸಾಕಷ್ಟು ನ್ಯೂಸ್ನಲ್ಲಿತ್ತು. ಸೊ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ಪ್ರಿಪೇರ್ ಮಾಡಲಾಗಿದೆ. ಆಪ್ಷನ್ 1 ತ್ರಿಪುರ, ಆಪ್ಷನ್ 2 ಮಣಿಪುರ, ಆಪ್ಷನ್ 3 ನಾಗಾಲ್ಯಾಂಡ್ ಅಥವಾ ಆಪ್ಷನ್ 4 ಮೇಘಾಲಯ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 ಮಣಿಪುರದಲ್ಲಿ ಈ ಮೈಟಿ ಅನ್ನುವ ಬುಡಕಟ್ಟು ಜನಾಂಗಕ್ಕೆ ST ಮೀಸಲಾತಿಯನ್ನು, ಶೆಡ್ಯೂಲ್ಡ್ ಟ್ರೈಬ್ ಮೀಸಲಾತಿಯನ್ನು ನೀಡುವಂತಹ ನಿರ್ಧಾರವನ್ನು ಘೋಷಿಸಲಾಗಿತ್ತು. ಸೊ ಹೀಗಾಗಿ ಇದಕ್ಕೆ ವಿರುದ್ಧವಾಗಿ ಸಾಕಷ್ಟು ಪ್ರತಿಭಟನೆಗಳು ನಡೀತಾ ಇರುವುದರಿಂದ ಈ ಮೈಟಿ ಬುಡಕಟ್ಟು ಜನಾಂಗ ಮತ್ತು ಮಣಿಪುರ ನ್ಯೂಸ್ನಲ್ಲಿತ್ತು. ಸೊ ಆಪ್ಷನ್ 2 ಮಣಿಪುರ್ ಇಸ್ ರೈಟ್ ಆನ್ಸರ್. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡಿಕೊಳ್ಳೋದಾದರೆ, ಈ ಮಣಿಪುರದಲ್ಲಿರುವಂತಹ ಬಹುಸಂಖ್ಯಾತ ಮೈತಿ ಸಮುದಾಯದವರಿಗೆ ಈ ಪರಿಶಿಷ್ಟ ಪಂಗಡದ ಸ್ಥಾನಮಾನ ನೀಡಬೇಕು ಅಂತ ಬೇಡಿಕೆಯನ್ನು ಇಡಲಾಗಿತ್ತು. ಸೊ ಇದೇ ಒಂದು ಬೇಡಿಕೆಗೆ ವಿರುದ್ಧವಾಗಿ ಈ ವಿದ್ಯಾರ್ಥಿಗಳ ಒಕ್ಕೂಟದಿಂದ ಈ ಮೆರವಣಿಗೆಯನ್ನು ಆಯೋಜಿಸಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಉದ್ವಿಗ್ನತೆ
ಉಂಟಾಗಿ ಸಾಕಷ್ಟು ಹಿಂಸಾಚಾರ ಕೂಡ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಉಂಟಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಮೈಟಿ ಸಮುದಾಯ ನ್ಯೂಸ್ನಲ್ಲಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಮಣಿಪುರಿ ಅಥವಾ ಮೈಟಿ ಅಂತ ಕರೆಸಿಕೊಳ್ಳುವಂತಹ ಈ ಬುಡಕಟ್ಟು ಜನಾಂಗದವರು ಮಣಿಪುರದ ಪ್ರಧಾನವಾದಂತಹ ಜನಾಂಗೀಯ ಗುಂಪಾಗಿದೆ. ಸೊ ಮಣಿಪುರದಲ್ಲಿ ಬಹುಸಂಖ್ಯಾತ ಸಮುದಾಯ ಅಂತ ಕೂಡ ಇವರನ್ನು ಗುರುತಿಸಲಾಗುತ್ತೆ. ಸೊ ಇವರಿಗೆ ಪರಿಶಿಷ್ಟ ಪಂಗಡದ ಸ್ಥಾನಮಾನ ನೀಡಬೇಕು ಅಂತ ಈ ಒಂದು ಬೇಡಿಕೆಯನ್ನು ಈ ಮೈಟಿ ಅಥವಾ ಮಣಿಪುರಿ ಜನಾಂಗದವರು ಒಂದು ಮೆರವಣಿಗೆಯ ಮೂಲಕ ಬೇಡಿಕೆಯನ್ನು ಇಡ್ತಾ ಇದ್ರು. ಸೊ ಹೀಗಾಗಿ ಈ ಮೈಟಿ ಭಾಷೆಯನ್ನು ಮಾತನಾಡುವಂಥ ಈ ಮಣಿಪುರಿ ಅಥವಾ ಮೈಟಿ ಜನಾಂಗದವರು ಈ ಭಾರತದ 22 ಅಧಿಕೃತ ಭಾಷೆಗಳಲ್ಲಿ ಈ ಮೈಟಿ ಅಥವಾ ಮಣಿಪುರಿ ಕೂಡ ಒಂದಾಗಿ ಗುರುತಿಸಿಕೊಳ್ಳುತ್ತೆ. ಸೊ ಅಷ್ಟೇ ಅಲ್ಲದೆ ಈ ಮಣಿಪುರ ರಾಜ್ಯದ ಏಕೈಕ ಮತ್ತು ಅಧಿಕೃತವಾದಂತಹ ಭಾಷೆ ಮೈಟಿ ಭಾಷೆ ಆಗಿದೆ. ಈ ಮೈಟಿ ಸಮುದಾಯದವರು ಭಾರತದ ಈಶಾನ್ಯ ಭಾಗದ ಮಣಿಪುರ ರಾಜ್ಯದಲ್ಲಿ ಅಷ್ಟೇ ಅಲ್ಲದೆ ಇಂಫಾಲ್ ವ್ಯಾಲಿಯಲ್ಲಿ ಅಷ್ಟೇ ಅಲ್ಲದೆ ಈಶಾನ್ಯ ಭಾರತದ ಇತರ ರಾಜ್ಯಗಳಲ್ಲೂ ಕೂಡ ಹೆಚ್ಚಾಗಿ ವಾಸಿಸ್ತಾ ಇದ್ದಾರೆ. ಈ ಈಶಾನ್ಯ ಭಾರತೀಯ ರಾಜ್ಯಗಳಾದಂತಹ ಅಸ್ಸಾಂ, ತ್ರಿಪುರಾ, ನಾಗಾಲ್ಯಾಂಡ್, ಮೇಘಾಲಯ ಮತ್ತು ಮಿಜೋರಾಂನಲ್ಲೂ ಕೂಡ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮೈಟಿ ಸಮುದಾಯದ ಜನರನ್ನು ನಾವು ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ನೆರೆಹೊರೆಯ ರಾಷ್ಟ್ರಗಳಾದಂತಹ ಮಯನ್ಮಾರ್ ಮತ್ತು ಬಾಂಗ್ಲಾದೇಶಗಳಲ್ಲೂ ಕೂಡ ಈ ಮೈಟಿ ಸಮುದಾಯದವರನ್ನು ನಾವು ಕಾಣಬಹುದಾಗಿದ್ದು, ಮಣಿಪುರದಲ್ಲಿರುವಂತಹ ಬಹುಸಂಖ್ಯಾತರಾದಂತಹ ಈ ಮೈಟಿ ಸಮುದಾಯದವರು ಈ ಮಣಿಪುರ ಜನಸಂಖ್ಯೆಯ ಸುಮಾರು 53% ಜನಸಂಖ್ಯೆಯನ್ನು ಈ ಮೈಟಿ ಸಮುದಾಯದವರು ಹೊಂದಿದ್ದಾರೆ. ಅಷ್ಟೇ ಅಲ್ಲದೆ ಇವರ ಆರ್ಥಿಕತೆ ಮುಖ್ಯವಾಗಿ ಈ ಕೃಷಿಯನ್ನು ಅವಲಂಬನೆ ಮಾಡಿದಂತಹ ನೀರಾವರಿ ಗದ್ದೆಗಳಲ್ಲಿ ಭತ್ತದ ಕೃಷಿ ಮಾಡುವಂತಹ ಆರ್ಥಿಕತೆಯನ್ನು ಅವಲಂಬನೆ ಮಾಡಿದಂತಹ ಸಮುದಾಯ ಮೈಟಿ ಸಮುದಾಯದ ಜನರಾಗಿದ್ದಾರೆ. ಇನ್ನು ಇವರ ಧರ್ಮವನ್ನು ತಿಳ್ಕೊಳ್ಳೋದಾದರೆ ಬಹುಸಂಖ್ಯಾತರಾದಂತಹ ಈ ಮೈಟಿ ಸಮುದಾಯದವರು ಹಿಂದೂ ಧರ್ಮವನ್ನು ಅನುಸರಿಸ್ತಿದ್ರೆ ಈ ಸಮುದಾಯದಲ್ಲಿ 8%ಕ್ಕಿಂತ ಹೆಚ್ಚು ಜನರು ಮುಸ್ಲಿಂ ಸಮುದಾಯವನ್ನು ಅಥವಾ ಮುಸ್ಲಿಂ ಧರ್ಮವನ್ನು ಫಾಲೋ ಮಾಡ್ತಾರೆ. ಇತ್ತೀಚೆಗೆ ನಾವು ಭಾರತದಲ್ಲಿ ಯಾವ ರೀತಿಯಾಗಿ ಹೋಳಿಯನ್ನು ಆಚರಿಸಲಾಗುತ್ತೆ ಅದೇ ರೀತಿಯಾಗಿ ಮಣಿಪುರದಲ್ಲಿ ಯೋಶಾಂಗ್ ಅನ್ನುವ ಹಬ್ಬವನ್ನು ಆಚರಿಸ್ತಾರೆ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಈ ಮೈಟಿ ಸಮುದಾಯದವರಿಂದ ಮುಖ್ಯವಾಗಿ ಈ ಹೋಳಿಯ ಆವೃತ್ತಿಯಾದಂತಹ ಯೋಶಾಂಗ್ ಅನ್ನುವ ಮಣಿಪುರದ ಹೋಳಿ ಆವೃತ್ತಿಯನ್ನು ಆಚರಿಸಲಾಗುತ್ತದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ನಾವು ಈ ಚನ್ನಪಟ್ಟಣದ ಗೊಂಬೆಗಳು ಇದಕ್ಕೆ ಸಂಬಂಧಪಟ್ಟಂತಹ ವಿಶೇಷ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಕೂಡ ಈ ಆಟಿಕೆಗಳು ಇಂಪಾರ್ಟೆಂಟ್ ಆಗುತ್ತೆ. ಚನ್ನಪಟ್ಟಣದ ವಿಶೇಷತೆ ಮತ್ತು ಇದಕ್ಕೆ ನೀಡಲಾದಂತಹ ಈ ಆಟಿಕೆಗಳಿಗೆ ನೀಡಲಾದಂತಹ ಭೌಗೋಳಿಕ ಸೂಚನೆ ಮತ್ತು ಈ ಆಟಿಕೆಗಳಿಗೆ ಸಂಬಂಧಪಟ್ಟಂತಹ ಇತಿಹಾಸವನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಗ್ರೂಪ್ ಆಫ್ 7 ಅಥವಾ G7 ಗ್ರೂಪಿಂಗ್ಸ್ನ ಕುರಿತಾದಂತಹ ಡಿಟೇಲ್ ಮಾಹಿತಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ವಿಮಾ ಸಂಸ್ಥೆಗಳನ್ನು ನಿಯಂತ್ರಣ ಮಾಡುವಂಥ ನಿಟ್ಟಿನಲ್ಲಿ ಭಾರತದ IRDAI ಸಂಸ್ಥೆ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಮತ್ತು ಇದನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು, ಇದರ ಉದ್ದೇಶ ಏನು ಅಂತ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರ ವಿಶ್ವ ಬ್ಯಾಂಕ್ನ ಅಧ್ಯಕ್ಷರಾಗಿ ಭಾರತೀಯ ಮೂಲದ ಅಜಯ್ ಬಂಗಾ ಅವರು ಆಯ್ಕೆಯಾಗ್ತಾ ಇದ್ದಾರೆ ಅಂತ ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ವಿಶ್ವ ಬ್ಯಾಂಕ್ ನ್ಯೂಸ್ನಲ್ಲಿರೋದ್ರಿಂದ ವರ್ಲ್ಡ್ ಬ್ಯಾಂಕ್ಗೆ ಸಂಬಂಧಪಟ್ಟಂಥ ಐತಿಹಾಸಿಕ ಮತ್ತು ಅದರ ಮ್ಯಾಂಡೇಟ್ಸ್ಗಳನ್ನು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಮಣಿಪುರದ ಮೈಟಿ ಸಮುದಾಯದ ಕುರಿತಾದಂತಹ ಡೀಟೇಲ್ ಮಾಹಿತಿಗಳನ್ನು ಮತ್ತು ಈ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಮಣಿಪುರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವೈಲೆನ್ಸ್ ಯಾಕೆ ಆಗ್ತಾ ಇದೆ ಆ ಒಂದು ಕಾರಣವನ್ನು ಕೂಡ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಯಾವುದೇ ಸಜೆಷನ್ಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅನ್ ಆಸಮ್ ಡೇ.